ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಈಗ ಜಗತ್ತಿನ ಎಲ್ಲೆಡೆ ಕೇಳಿ ಬರ್ತಾ ಇರುವ ಒಂದೇ ಒಂದು ಶಬ್ದ ಅಂದರೆ ಅದು ಎಐ ಅಂದರೆ ಕೃತಕ ಬುದ್ಧಿಮತ್ತೆ. ಇದೇ ಹೊತ್ತಲ್ಲಿ ಭಾರತ ಈಗ ಜಗತ್ತಿನ ಎಐ ಹಬ್ ಆಗೋದಕ್ಕೆ ಹೊರಟಿದೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಅದ್ಧೂರಿಯಾಗಿ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026 ನಡೀತಾ ಇದೆ. ಆದರೆ ಇಡೀ ವಿಶ್ವವೇ ಕಣ್ತೆರೆದು ನೋಡ್ತಾ ಇರೋ ಈ ಹೈ ಪ್ರೊಫೈಲ್ ಶೃಂಗಸಭೆಯಲ್ಲೇ ಭಾರತದ ಮಾನ ಹರಾಜಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡಿಯಾ ಮುಖಮುಚ್ಚಿಕೊಳ್ಳೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೌದು, ಒಂದು ಖಾಸಗಿ ವಿಶ್ವವಿದ್ಯಾಲಯ ಮಾಡಿದ ಎಡವಟ್ಟು ಈಗ ಇಡೀ ದೇಶಕ್ಕೆ ಮುಜುಗರ ತಂದಿಟ್ಟಿದೆ. ಚೀನಾದಲ್ಲಿ ತಯಾರಾದ ರೋಬೋಟ್ ಅನ್ನ ನಾವೇ ಕಂಡುಹಿಡಿದಿದ್ದು ಅಂತ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಆ ವಿಶ್ವವಿದ್ಯಾಲಯ ಯಾವುದು? ಅಲ್ಲಿ ನಡೆದ ಹೈಡ್ರಾಮಾ ಏನು? ಆ ರೋಬೋಟ್ ನಾಯಿಯ ಅಸಲಿಯತ್ತು ಏನು? ಬನ್ನಿ ಈ ವಿವಾದದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನವದೆಹಲಿಯ ಭಾರತ್ ಮಂಟಪದಲ್ಲಿ ಫೆಬ್ರವರಿ 16ರಿಂದ 20ರವರೆಗೆ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಸೇರಿದಂತೆ ಜಗತ್ತಿನ 20ಕ್ಕೂ ಹೆಚ್ಚು ದೇಶಗಳ ನಾಯಕರು ಹಾಗೂ ಗೂಗಲ್ ಸಿಇಒ ಸುಂದರ್ ಪಿಚೈ, ಓಪನ್ ಎಐನ ಮುಖ್ಯಸ್ಥ ಸ್ಯಾಮ್ ಆಲ್ಟ್ಮನ್ ಸೇರಿದಂತೆ ಟೆಕ್ ದೈತ್ಯರೆಲ್ಲ ಈ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಂಥ ಪ್ರತಿಷ್ಠಿತ ವೇದಿಕೆಯಲ್ಲಿ ಗ್ರೇಟರ್ ನೋಯ್ಡಾ ಮೂಲದ ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯ ಒಂದು ಸ್ಟಾಲ್ ಹಾಕಿತ್ತು. ಆದರೆ ಈಗ ಈ ವಿಶ್ವವಿದ್ಯಾಲಯ ಮಾಡಿರೋ ಕೆಲಸಕ್ಕೆ ಇಡೀ ದೇಶವೇ ನಾಚಿಕೆ ಪಡುವಂತಾಗಿದೆ. ಚೀನಾ ರೋಬೋಟ್ ಅನ್ನು ಭಾರತದ್ದೆಂದು ನಂಬಿಸಿದ ವಿಶ್ವವಿದ್ಯಾಲಯ. ಗಲ್ಗೋಟಿಯಸ್ ವಿಶ್ವವಿದ್ಯಾಲಯದ ಪೆವಿಲಿಯನ್ನಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಒಂದು ರೋಬೋಟ್ ನಾಯಿ. ಅದಕ್ಕೆ ಇವರು ಓರಿಯನ್ ಅಂತ ಹೆಸರಿಟ್ಟಿದ್ರು. ಅಲ್ಲಿನ ಪ್ರೊಫೆಸರ್ ನೇಹಾ ಸಿಂಗ್ ಅನ್ನೋರು ನ್ಯಾಷನಲ್ ಮೀಡಿಯಾಗಳ ಮುಂದೆ ಬಂದು ಇದರ ಬಗ್ಗೆ ಇಲ್ಲಸಲ್ಲದ ಬಡಾಯಿ ಕೊಚ್ಚಿಕೊಂಡಿದ್ರು. ಈ ಒರಿಯನ್ ರೋಬೋಟ್ ಅನ್ನು ನಮ್ಮ ವಿಶ್ವವಿದ್ಯಾಲಯದ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ನಾವೇ ಅಭಿವೃದ್ಧಿಪಡಿಸಿದ್ದೀವಿ, ನಮ್ಮ ಕ್ಯಾಂಪಸ್ನಲ್ಲಿ ಇದು ಗಸ್ತನ್ನು ತಿರುಗುತ್ತೆ ಅಂತೆಲ್ಲ ಹೆಮ್ಮೆಯಿಂದ ಹೇಳಿಕೊಂಡಿದ್ರು. ಆದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ನೆಟ್ಟಿಗರು ಈ ರೋಬೋಟ್ನ ಜನ್ಮ ಜಾಲಾಡಿದ್ದಾರೆ. ಅಸಲಿಗೆ ಆ ರೋಬೋಟ್ ಯುನಿಟ್ರಿ ಗೋ 2 ಎಂಬ ಚೀನಾ ಮೂಲದ ಕಂಪನಿಯ ಉತ್ಪನ್ನ. ಆನ್ಲೈನ್ನಲ್ಲಿ ಇದು ಕೇವಲ 2ರಿಂದ 3 ಲಕ್ಷ ರೂಪಾಯಿಗೆ ಸುಲಭವಾಗಿ ಸಿಗುತ್ತೆ. ಚೀನಾದಲ್ಲಿ ತಯಾರಾದ ಅದೇ ರೋಬೋಟ್ ಅನ್ನ ದೇಶಕ್ಕೆ ತರಿಸ್ಕೊಂಡು ಅದರ ಮೇಲೆ ತಮ್ಮ ಸ್ಟಿಕ್ಕರ್ ಹಚ್ಚಿ ಅದನ್ನ ಭಾರತದ ಆವಿಷ್ಕಾರ ಅಂತ ಬಿಂಬಿಸಿದ್ದು ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ವೇದಿಕೆಯಿಂದ ವಿವಿಗೆ ಗೇಟ್ ಪಾಸ್, ಪೆವಿಲಿಯನ್ ಪವರ್ ಕಟ್ ಮಾಡಿದ ಸಂಘಟಕರು. ವಿಶ್ವವಿದ್ಯಾಲಯದ ಈ ಸುಳ್ಳು ಬಯಲಾಗ್ತಾ ಇದ್ದಂತೆ ಎಐ ಶೃಂಗಸಭೆಯ ಸಂಘಟಕರು ಗಂಭೀರ ಕ್ರಮ ಕೈಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಗಣ್ಯರ ಮುಂದೆ ಸುಳ್ಳು ಹೇಳಿ ದೇಶದ ಪ್ರತಿಷ್ಠೆಗೆ ಧಕ್ಕೆ ತಂದಿದ್ದಕ್ಕಾಗಿ ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯಕ್ಕೆ ಕೂಡಲೇ ಸ್ಟಾಲ್ ಖಾಲಿ ಮಾಡುವಂತೆ ಆದೇಶ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಪೆವಿಲಿಯನ್ನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಅಲ್ಲಿಂದ ಅವರನ್ನ ಹೊರದಬ್ಬಲಾಗಿದೆ. ಬಿದ್ರೂ ಮೀಸೆ ಮಣ್ಣಾಗಿಲ್ಲ, ವಿಶ್ವವಿದ್ಯಾಲಯದ ವಿಲಕ್ಷಣ ಸಮರ್ಥನೆ. ವಿವಾದ ಜೋರಾಗ್ತಿದ್ದಂತೆ ವಿಶ್ವವಿದ್ಯಾಲಯ ಉಲ್ಟಾ ಹೊಡೆದಿದೆ. ನಾವಿದನ್ನ ತಯಾರಿಸಿದ್ದೀವಿ ಅಂತ ಎಲ್ಲೂ ಹೇಳಿಲ್ಲ, ಇದು ಕೇವಲ ವಿದ್ಯಾರ್ಥಿಗಳ ಸಂಶೋಧನೆಗಾಗಿ ತರಿಸಿದ್ದು ಅಂತ ಸ್ಪಷ್ಟನೆ ನೀಡಿದೆ. ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ನಿತಿನ್ ಕುಮಾರ್ ಗೌರ್ ಅವರಂತೂ ಏನೇನೋ ಬಡಬಡಾಯಿಸಿದ್ದಾರೆ. ಡೆವಲಪ್ ಮತ್ತು ಡೆವಲಪ್ಮೆಂಟ್ ಎಂಬ ಪದಗಳ ನಡುವೆ ಗೊಂದಲ ಉಂಟಾಗಿದೆ. ಪ್ರೊಫೆಸರ್ ನೇಹಾ ಅವರು ಆತುರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಹೇಳೋ ಮೂಲಕ ಮತ್ತಷ್ಟು ನಗೆಪಾಟಲಿಗೀಡಾಗಿದ್ದಾರೆ. ಅಂತಿಮವಾಗಿ ವಿಶ್ವವಿದ್ಯಾಲಯ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಿದೆ. ರಾಜಕೀಯ ಸಂಘರ್ಷಕ್ಕೆ ಕಾರಣವಾದ ರೋಬೋಟ್ ನಾಯಿ. ಈ ಘಟನೆ ಈಗ ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಬಗ್ಗೆ ಕಿಡಿಕಾರಿದ್ದು ಎಐ ಶೃಂಗಸಭೆಯು ಕೇವಲ ಒಂದು ಪ್ರಚಾರದ ನಾಟಕವಾಗ್ತಿದೆ, ವಿದೇಶಿ ವಸ್ತುಗಳನ್ನ ನಮ್ಮದು ಅಂತ ಹೇಳ್ಕೊಳ್ತಿರೋದ್ರಿಂದ ದೇಶದ ಗೌರವಕ್ಕೆ ಧಕ್ಕೆಯಾಗ್ತಿದೆ ಅಂತ ಅವರು ಟೀಕಿಸಿದ್ದಾರೆ. ಇತ್ತ ಸಾಮಾಜಿಕ ಜಾಲತಾಣಗಳಲ್ಲೂ ಮೋದಿ ಸರ್ಕಾರವನ್ನ ಜನ ಫುಲ್ ಟ್ರೋಲ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತದ ಮಾನ ಕಳೆದ ವಿಶ್ವವಿದ್ಯಾಲಯವನ್ನ ಜನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಇದೇ ಮೊದಲಲ್ಲ, ಹಿಂದೆಯೂ ಭಾರಿ ಎಡವಟ್ಟುಗಳನ್ನ ಮಾಡಿತ್ತು ಗಲ್ಗೋಟಿಯಾಸ್. ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯಕ್ಕೆ ವಿವಾದಗಳು ಹೊಸದೇನಲ್ಲ. ಈ ಹಿಂದೆ 2020ರಲ್ಲಿ ಕೊರೋನಾ ಸಮಯದಲ್ಲಿ ತಟ್ಟೆ ಮತ್ತು ಗಂಟೆ ಬಾರಿಸುವ ಶಬ್ದದಿಂದ ಕೊರೋನಾ ವೈರಸ್ ಸಾಯುತ್ತೆ ಎಂಬ ಅವೈಜ್ಞಾನಿಕ ಪ್ರಬಂಧವನ್ನು ಇವರ ಸಂಶೋಧಕರು ಪ್ರಕಟಿಸಿ ಭಾರಿ ಟ್ರೋಲ್ ಆಗಿದ್ರು.
ಇನ್ನು 2024ರಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದಿದ್ರು. ಆದರೆ ಮಾಧ್ಯಮದವರು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಒಬ್ಬ ವಿದ್ಯಾರ್ಥಿಗೂ ಉತ್ತರ ಗೊತ್ತಿರಲಿಲ್ಲ. ಈ ವಿಡಿಯೋ ಕೂಡ ಈಗ ಮತ್ತೆ ವೈರಲ್ ಆಗ್ತಾ ಇದೆ. 350 ಕೋಟಿ ರೂಪಾಯಿ ಎಐ ಮೇಲೆ ಹೂಡಿಕೆ ಮಾಡ್ತಾ ಇದೀವಿ ಅಂತ ಘೋಷಿಸಿಕೊಂಡಿದ್ದ ಈ ವಿಶ್ವವಿದ್ಯಾಲಯ 2 ಲಕ್ಷ ರೂಪಾಯಿಯ ಚೀನಾ ರೋಬೋಟ್ ತೋರಿಸಿ ಸಿಕ್ಕಿಬಿದ್ದಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಅಷ್ಟೇ ಅಲ್ಲ, ಈಗ 350 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಸ್ನೇಹಿತರೆ, ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳು ಇಂಥ ಸುಳ್ಳು ಪ್ರಚಾರ ಮಾಡೋದು ಸರಿಯಾ? ಇಂಥ ಘಟನೆಗಳಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ಇಮೇಜ್ ಹಾಳಾಗತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.